ಅಥ ತೃತೀಯೋಧ್ಯಾಯ ಕರ್ಮಯೋಗ, ಯೋಗ ಆಫ್ ಆಕ್ಷನ್. ನಮ್ಮ ಜೀವನದಲ್ಲಿ ನಾವು ಪಡೆಯಬಹುದಾದ ಅತ್ಯಂತ ದೊಡ್ಡ ಆಸ್ತಿ ಅಂದರೆ ದೃಢವಾದ ಮತ್ತು ಸ್ಥಿರವಾದ ಮನಸ್ಸು. ಸುಳಿದು ಮಾಯವಾಗುವ ಖಯಾಲಿಗಳಿಗೆಲ್ಲ ಸ್ಪಂದಿಸ್ತಾ ಅಲ್ಲಾಡಿ ಹೋಗುವ ಚಂಚಲ ಮನಸ್ಸು ಸಫಲತೆಯ ಜೀವನಕ್ಕೆ ಸಹಾಯ ಆಗೋದಿಲ್ಲ. ಪ್ರಾಪಂಚಿಕ ಜೀವನಕ್ಕಾಗಲಿ ಉನ್ನತ ಜೀವನಕ್ಕಾಗಲಿ ಮನಸ್ಸಿಗೆ ತರಬೇತು ಕೊಡೋದು ನಾವು ಮಾಡಬೇಕಾಗಿರುವ ಮಹಾನ್ ಕಾರ್ಯ. ಗೀತೆಯ 6ನೇ ಅಧ್ಯಾಯದಲ್ಲಿ ಮನಸ್ಸನ್ನ ನಿನ್ನ ಸ್ನೇಹಿತನನ್ನಾಗಿ ಮಾಡಿಕೋ, ಶತ್ರುವನ್ನಾಗಿಸಿಕೊಳ್ಳಬೇಡ ಅಂತ ಹೇಳಿದೆ. ಸಾಮಾನ್ಯವಾಗಿ ನಮ್ಮ ಮನಸ್ಸೇ ನಮಗೆ ಶತ್ರುವಾಗಿ ನಾವು ತೊಂದರೆ ಅನುಭವಿಸ್ತಾ ಇರ್ತೇವೆ. ಈ ಮನಸ್ಸನ್ನ ಹೇಗೆ ಬಲಪಡಿಸೋದು, ಹೇಗೆ ಸ್ಥಿರಗೊಳಿಸೋದು, ಹೇಗೆ ಇದನ್ನ ಜೀವನ ಸಫಲತೆಯನ್ನ ಸಾಧಿಸುವ ಉಪಕರಣವಾಗಿ ಮಾಡಿಕೊಳ್ಳೋದು ಅನ್ನೋದೇ ಎಲ್ಲ ವಿದ್ಯಾಭ್ಯಾಸದ, ಧರ್ಮದ, ಮಾನವ ಸಂಬಂಧಗಳ ಏಕಮಾತ್ರ ಧ್ಯೇಯ. ಯುದ್ಧದಿಂದ ಬರುವ ಯಶಸ್ಸಿನ ಕೀರ್ತಿಯನ್ನ ತ್ಯಜಿಸಿ ಕಾಡಿನ ಶಾಂತ ವಾತಾವರಣದಲ್ಲಿ ಭಗವಂತನನ್ನ ಅರಸುತ್ತಾ ಸನ್ಯಾಸಿಯಂತೆ ಬದುಕ್ತೇನೆ, ಯುದ್ಧ ಮಾಡೋದಿಲ್ಲ ಅನ್ನುವ ಅರ್ಜುನನ ನಿರ್ಧಾರದ ವಿರುದ್ಧ ಯುದ್ಧ ಮಾಡು ಅಂತ ಕೃಷ್ಣ ಉಪದೇಶ ಮಾಡ್ತಿದ್ದಾನೆ. ತನ್ನ ಉಪದೇಶದಲ್ಲಿ ಕರ್ಮ ಮಾಡಬೇಕು, ಆದರೆ ಕರ್ಮ ಫಲದಲ್ಲಿ ಆಸಕ್ತನಾಗಿರಕೂಡದು, ಕರ್ಮ ಮಾಡದೇ ಇರುವತ್ತ ನಿನ್ನ ಸಂಘವಿರದಿರಲಿ, ಫಲಾಸಕ್ತಿಯನ್ನ ತೊರೆದು ಯೋಗದಲ್ಲಿ ಸ್ಥಿರನಾಗಿದ್ದು ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು ಕರ್ಮ ಮಾಡು ಅಂತ ಪರಮಾತ್ಮ ಹೇಳಿದ್ದ. ಪರಮಾತ್ಮ ಹಾಗೇನೆ ಜ್ಞಾನ ಮಾರ್ಗದ ಪ್ರಾಮುಖ್ಯವನ್ನ ಹೇಳಿ ಅಧ್ಯಾಯವನ್ನ ಮುಕ್ತಾಯಗೊಳಿಸಿದ್ದ. ಇದರಿಂದ ಗೊಂದಲಕ್ಕೊಳಗಾದ ಅರ್ಜುನನು ತಾನು ಯಾವ ಮಾರ್ಗವನ್ನ ಹಿಡಿಬೇಕು ಅಂತ ತೋಚದೆ ಭ್ರಾಂತನಾಗ್ತಾನೆ. ಶಂಕರಾಚಾರ್ಯರ ಪ್ರಕಾರ ವೇದದಲ್ಲಿ ಉಪದೇಶಿಸಿರುವಂತೆ ಕರ್ಮ ಮತ್ತು ಜ್ಞಾನವನ್ನ ಅನುಕ್ರಮವಾಗಿ ಸಾಧಕನು ಅನುಸರಿಸಬೇಕು. ಸಾಧಾರಣವಾಗಿ ಮನಸ್ಸು ಮತ್ತು ಬುದ್ಧಿಯುಳ್ಳ ಯಾವ ಜೀವಿಗೂ ಎಚ್ಚರದ ಅವಸ್ಥೆಯಲ್ಲಿ ಒಂದಲ್ಲ ಒಂದು ಕೆಲಸವನ್ನ ಮಾಡದೆ ಒಂದು ಕ್ಷಣವಾದರೂ ಸುಮ್ಮನಿರಲಾಗೋದೇ ಇಲ್ಲ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಎಲ್ಲ ಚಟುವಟಿಕೆಗಳು ನಿಲ್ಲುವುದು ಅಂದರೆ ಅದು ಸಾವಿನ ಸೂಚನೆಯೇ ಸರಿ. ಆದ್ದರಿಂದ ನಾವು ಕರ್ಮವನ್ನ ಹುಟ್ಟಿನಿಂದ ಸಾಯುವವರೆಗೆ ಮಾಡಲೇಬೇಕು. ಪ್ರಕೃತಿಜನ್ಯ ಅಜ್ಞಾನದ ಸಹಜ ಪ್ರವೃತ್ತಿಯಿಂದ ನಾವು ಕ್ರಿಯಾತ್ಮಕರಾಗ್ತೇವೆ. ಅಸಂಸ್ಕೃತನು ವಿವೇಕ ಶೂನ್ಯವಾಗಿ ತನ್ನ ತಪ್ಪು ಪ್ರವೃತ್ತಿಯಿಂದ ದುಃಖಮಯ ಜೀವನಕ್ಕೆ ತನ್ನನ್ನು ತಾನೇ ಅರ್ಪಿಸಿಕೊಳ್ತಾನೆ. ಇಂದ್ರಿಯಗಳ ಬಯಕೆಗಳನ್ನು ಆಧರಿಸುತ್ತಾ ಆ ಮೂಲಕ ಆನಂದವನ್ನು ಅರಸುತ್ತಾ ಕ್ಷಣಿಕ ಸುಖದಿಂದ ಮತ್ತು ಕೊನೆಯಿಲ್ಲದ ದುಃಖಗಳಿಂದ ಸಾಕಷ್ಟು ವಾಸನೆಗಳನ್ನು ತುಂಬಿಕೊಳ್ತಾ ಪ್ರಪಂಚದಲ್ಲಿ ಅವನು ಕಾರ್ಯೋನ್ಮುಖನಾಗ್ತಾನೆ. ಆ ಮೂಲಕ ಹೆಚ್ಚಿನ ಕರ್ಮ ಫಲಗಳನ್ನು ತಾನಾಗಿ ಮಾಡಿಕೊಳ್ತಾನೆ. ವಾಸನೆಗಳು ಹೆಚ್ಚಾದಂತೆ ವ್ಯಕ್ತಿಯಲ್ಲಿ ಬಯಕೆಗಳು ಹೆಚ್ಚಾಗುತ್ತೆ. ಬಯಕೆಗಳು ಹೆಚ್ಚಾದಂತೆ ಅವನು ಹೆಚ್ಚು ಕರ್ಮವನ್ನ ಮಾಡಬೇಕಾಗತ್ತೆ. ಈ ಕರ್ಮಗಳ ಮೂಲಕ ಅವನು ಇನ್ನೂ ಹೆಚ್ಚಿನ ವಾಸನೆಗಳನ್ನು ಮಾಡಿಕೊಳ್ತಾನೆ. ಈ ರೀತಿಯ ಕರ್ಮ ಚಕ್ರದಿಂದ ತಪ್ಪಿಸಿಕೊಳ್ಳುವ ಒಂದೇ ಒಂದು ರಹಸ್ಯ ಉಪಾಯ ಅಂದರೆ ಕರ್ಮಯೋಗ. ಪರಮಾತ್ಮನಿಗೆ ಅರ್ಪಣೆ ಮಾಡಿದ ನಿಸ್ವಾರ್ಥ ಕರ್ಮಗಳು ಅಸ್ತಿತ್ವದಲ್ಲಿರುವ ವಾಸನೆಗಳನ್ನು ಬರಿದು ಮಾಡುವುದಲ್ಲದೆ ತಾವಾಗೇ ಹೊಸ ವಾಸನೆಗಳನ್ನು ಉತ್ಪತ್ತಿ ಮಾಡೋದಿಲ್ಲ. ಏಕೆಂದರೆ ಕೆಟ್ಟ ಅಹಂಕಾರದಿಂದ ಕರ್ಮ ಮಾಡಿದಾಗ ಮಾತ್ರ ಅದು ವಾಸನೆಗಳನ್ನು ಉತ್ಪತ್ತಿ ಮಾಡೋದು. ನಿಸ್ವಾರ್ಥತೆಯಿಂದ ಕರ್ಮ ಮಾಡಿದಾಗ ವಾಸನೆಗಳು ಉತ್ಪತ್ತಿ ಆಗೋದಿಲ್ಲ. ಯಾವ ಕರ್ಮವನ್ನೇ ಆಗಲಿ ಉತ್ತಮವಾದ ಶುದ್ಧವಾದ ಮನಸ್ಸಿನಿಂದ ಶರಣು ಮನೋಭಾವದಿಂದ ಮಾಡಿದರೆ ಅದು ಅದ್ಭುತವಾದ ತ್ಯಾಗವಾಗತ್ತೆ. ಹೀಗೆ ಪರಮಾತ್ಮ ಕೃಷ್ಣ ತನ್ನ ದಿವ್ಯವಾಣಿಯಿಂದ ಘೋಷಿಸಿದ್ದಾನೆ.
ಅರ್ಜುನನ ಪ್ರಶ್ನೆಯೊಂದಿಗೆ 3ನೇ ಅಧ್ಯಾಯ ಪ್ರಾರಂಭವಾಗತ್ತೆ. ಅರ್ಜುನನ ಹೆಚ್ಚಿನ ಪ್ರಶ್ನೆಗಳೆಲ್ಲ ನಮ್ಮ ಪ್ರಶ್ನೆಗಳೇ ಆಗಿರುತ್ತೆ. ನಮಗೂ ಆ ವಿಷಯವಾಗಿ ಪ್ರಶ್ನೆ ಕೇಳಬೇಕು ಅಂತಾನೆ ಅನಿಸುತ್ತೆ. ಕೆಲವೊಮ್ಮೆ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಇನ್ನು ಕೆಲವೊಮ್ಮೆ ಶ್ರೀಕೃಷ್ಣನೇ ಪ್ರಶ್ನೆಯನ್ನ ಊಹಿಸಿಕೊಂಡು ಉತ್ತರಿಸ್ತಾನೆ. 3ನೇ ಅಧ್ಯಾಯ ಅರ್ಜುನನ ಪ್ರಶ್ನೆಯ 2 ಶ್ಲೋಕಗಳಿಂದ ಆರಂಭವಾಗತ್ತೆ. ಅಧ್ಯಾಯ 3 ಶ್ಲೋಕ 1. ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ಘೋರೆ ದೊಡ್ಡ ಘ ಘೋರೆ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ನಿಯೋಜಯಸಿ ಕೇಶವ. ಹೇಳಿಕೊಡುವುದನ್ನು ಅನುಸರಿಸಿ. ಅಥ ತೃತೀಯೋಧ್ಯಾಯಃ ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ ಕರ್ಮಯೋಗಃ. ಅರ್ಜುನ ಉವಾಚ ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ನಿಯೋಜಯಸಿ ಕೇಶವ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಜನಾರ್ದನ, ಕರ್ಮಕ್ಕಿಂತ ಜ್ಞಾನವು ಉತ್ತಮವೆಂದು ನಿನ್ನ ಅಭಿಪ್ರಾಯವಾದರೆ, ಎಲೈ ಕೇಶವ, ನನ್ನನ್ನೇಕೆ ಘೋರವಾದ ಕೆಲಸದಲ್ಲಿ ತೊಡಗಿಸುತ್ತೀಯೇ? ಶ್ರೀಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಕರ್ಮಕ್ಕಿಂತ ಅದನ್ನು ಸಮತ್ವದಿಂದ ಮಾಡುವ ಬುದ್ಧಿಯಲ್ಲಿ ಶರಣಾಗು ಅಂದ. ಕೆಲಸವನ್ನೇ ಬಿಟ್ಟು ಸಮತ್ವ ಬುದ್ಧಿಯಲ್ಲಿ ಶರಣಾಗು ಅಂತ ಹೇಳಲಿಲ್ಲ. ಕೆಲಸ ಮಾಡುತ್ತಿರುವಾಗ ಕೆಲವು ವೇಳೆ ಜಯ, ಕೆಲವು ವೇಳೆ ಅಪಜಯ ಬರಬಹುದು. ಕೆಲವರು ಹೊಗಳಬಹುದು, ಮತ್ತೆ ಕೆಲವರು ತೆಗಳಬಹುದು. ಆದರೆ ಅದರ ಮೇಲೆ ಗಮನ ಕೊಡದೆ ಅದನ್ನು ಒಂದೇ ಸಮನಾಗಿ ನೋಡುವುದನ್ನು ಕಲಿತ ದೃಷ್ಟಿಯಲ್ಲಿ ಶರಣಾಗು ಅಂತ ಕೃಷ್ಣ ಹೇಳಿದ್ದು. ಕರ್ಮಯೋಗವನ್ನ ಅನುಸರಿಸಬೇಕೆಂಬ ಉಪದೇಶವನ್ನ ಕೊಟ್ಟಿದ್ದ. ಆದರೆ ಅರ್ಜುನನಿಗೆ ಕೃಷ್ಣನ ಉಪದೇಶ ಜ್ಞಾನ ಮಾರ್ಗವನ್ನ ಬೆಂಬಲಿಸುವಂತೆ ಕಂಡಿತು. ಅದನ್ನ ಸರಿಯಾಗಿ ಅರ್ಜುನ ಗ್ರಹಿಸದೆ ಕರ್ಮವನ್ನೇ ಬಿಟ್ಟು ಸಮತ್ವ ದೃಷ್ಟಿಯಿಂದ ಶರಣಾದರೆ ಸಾಕಲ್ಲ ಅಂತ ಭಾವಿಸಿದ. ಹೇಗಾದರೂ ಮಾಡಿ ಅವನಿಗೆ ಕಹಿಯಾಗಿರುವಂತಹ ಕರ್ಮದಿಂದ ತಪ್ಪಿಸ್ಕೊಳ್ಬೇಕು ಅಂತ ಆಸೆ. ಅದಕ್ಕಾಗಿ ಈ ಮುಂದಿನ ಪ್ರಶ್ನೆಯನ್ನ ಹಾಕ್ತಾನೆ. ನಾವು ಯಾವಾಗಲೂ ನಮಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ತೀವಂತೆ. ಹಾಗೇನೆ ಅರ್ಜುನ ಕೂಡ.
ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ. ಚೇತ್ ಅಂದರೆ ಒಂದು ಪಕ್ಷ, ಕರ್ಮಣಃ ಅಂದರೆ ಕರ್ಮಕ್ಕಿಂತಲೂ, ಬುದ್ಧಿಹಿ ಬುದ್ಧಿಯು, ಜ್ಯಾಯಸಿ ಅಂದರೆ ಶ್ರೇಷ್ಠ ಉತ್ತಮವು ಎಂಬುದು, ತೇ ನಿನ್ನ, ಮತ ಭಾವನೆ. ಹೇ ಜನಾರ್ದನ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತಲೂ ಉತ್ತಮ ಎಂದು ನೀನು ಭಾವಿಸುವುದಾದರೆ, ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ನಿನ್ನ ಅಭಿಪ್ರಾಯವಾದರೆ, ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ತತ್ ಅಂದರೆ ಆದಾಗ್ಯೂ ಸಹ, ಮಾಂ ನನ್ನನ್ನು, ಘೋರೆ ಭಯಂಕರವಾದ ಭೀಕರವಾದ, ಕರ್ಮಣಿ ಅಂದರೆ ಕರ್ಮದಲ್ಲಿ, ಕಿಂ ಏತಕ್ಕೋಸ್ಕರ, ನಿಯೋಜಯಸಿ ತೊಡಗಿಸುತ್ತಿದ್ದೀಯೇ. ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ, ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಏಕೆ ನನ್ನನ್ನು ನೀನು ಈ ಯುದ್ಧದ ತುಮುಲಕ್ಕೆ ನೂಕುತ್ತಿದ್ದೀಯೇ ಅಂತ ಕೇಳ್ತಿದ್ದಾನೆ ಅರ್ಜುನ. ಮಹಾಭಾರತ ಯುದ್ಧ ಸೋದರನನ್ನಾಗಲಿ ಅಥವಾ ಗುರುಗಳನ್ನಾಗಲಿ ಕೊಲೆ ಮಾಡುವ ಪ್ರಯತ್ನ ಅಲ್ಲ ಅಂತ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದಾನೆ. ಪಾಂಡವರ ಸೈನ್ಯದಲ್ಲಿ ಕೂಡ ಅರ್ಜುನ ಮಾತ್ರ ಯುದ್ಧ ಮಾಡೋದಲ್ಲ, ಅದೊಂದು ಯುದ್ಧ. ಯುದ್ಧದಲ್ಲಿ ಎರಡು ಸೈನ್ಯಗಳು ಯುದ್ಧ ಮಾಡುತ್ತವೆ. ಸನ್ನಿಹಿತವಾಗಿದ್ದ ಬಲಾಬಲ ಪರೀಕ್ಷೆಯಲ್ಲಿ ತಾವು ನ್ಯಾಯಕ್ಕಾಗಿ ಹೋರಾಡ್ತಿದ್ದೇವೆ ಅನ್ನುವ ಶುದ್ಧ ಪರಿಜ್ಞಾನ ಪಾಂಡವರಲ್ಲಿತ್ತು. ಆದರೆ ದುರದೃಷ್ಟವಶಾತ್ ಅರ್ಜುನನು ಒಳ್ಳೆಯ ಕಾರಣಕ್ಕಾಗಿ ಹೋರಾಡಲು ಸಿದ್ಧವಾಗಿದ್ದ ತನ್ನ ಸೈನ್ಯದೊಡನೆ ಸಂಪೂರ್ಣವಾಗಿ ಬೆರೆಯಲಿಲ್ಲ. ಆದ್ದರಿಂದಲೇ ತಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಸುಮ್ಮನಾದ.